ಈ ಮಳೆ ಇದೆಯಲ್ಲ, ಇದು ನಂಬಿಕೆಗೆ ಅರ್ಹತೆ ಇಲ್ಲದೆ ಇರುವುದು. ಆಸೆ ತೋರಿಸೋದು ಇದೆ, ನಿರಾಸೆ ಮೂಡಿಸೋದು ಇದೆ. ಇದನ್ನ ನಂಬಿದ ಬಳ್ಳಾರಿ ರೈತರ ಪಾಡು ಈಗ ಏನಾಗಿದೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಮುಂಗಾರು ಆರಂಭದಲ್ಲಿ ಬಳ್ಳಾರಿ ಭಾಗದಲ್ಲಿ ಒಳ್ಳೆ ಮಳೆನೇ ಆಗಿತ್ತು. ಆದ್ರೆ ಅದು ಸಾಕಾಗ್ಲಿಲ್ಲ. ಅದರ ಪರಿಣಾಮ ನೋಡಿ, ಜಲಾಶಯಗಳು ಅರ್ಧಂಬರ್ಧ ತುಂಬಿವೆ, ನಾಲೆಗಳಂತೂ ಒಣಗಿ ಹೋಗಿವೆ. ಏನೋ ಒಂದ್ ಸ್ವಲ್ಪ ಮಳೆ ಬಂತಲ್ಲ ಅಂತ ರೈತರು ಸ್ವಲ್ಪ ಬಿತ್ತನೆ ಕಾರ್ಯ ಮಾಡಿದ್ರು. ಸುಮಾರು 6,800 ಹೆಕ್ಟೇರ್ ಭೂಮಿಯಲ್ಲಿ ಈಗಾಗಲೇ ಬಿತ್ತನೆಯಾಗಿದೆ. ಆದ್ರೆ ಅವತ್ತು ಬಂದು ಹೋದ ಮಳೆ ಮತ್ತೆ ಈ ಕಡೆ ತಿರುಗಿ ಕೂಡ ನೋಡಿಲ್ಲ. ಪರ್ಸೆಂಟೇಜ್ ಹೋದ ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಹೋದ ವರ್ಷ 15% ಬಿತ್ತನೆ ಆಗಿತ್ತು ಇಷ್ಟೊತ್ತಿಗೆ. ಈ ವರ್ಷ ಕೇವಲ 2% ಬಿತ್ತನೆ ಆಗೈತೆ. ಆಮೇಲೆ ಮೋಡ ಬಿತ್ತನೆ ಮಾಡ್ತು ಅಂತಕ್ಕಂಥ ಸರ್ಕಾರದ ಭರವಸೆ ಮೇಲೆ ಕೂಡ ರೈತರು ಕಾಯ್ತಾ ಇದ್ದಾರೆ. ಅದೇನು ಮೋಡ ಬಿತ್ತನೆ ಅನ್ನೋದು ಹೋದ ವರ್ಷದಿಂದ ಹೇಳ್ತಾ ಇದ್ದಾರೆ, ಒಂದು ಬಾರಿ ಕೂಡ ಆಗಿಲ್ಲ ಸರ್ ಇಲ್ಲಿ ಲೇಬರ್ಗೆ. ಇದುವರೆಗೆ ಕೂಡ ಜಲಾಶಯದಲ್ಲಿ ಹೋದ ವರ್ಷ ಇಷ್ಟೊತ್ತಿಗೆ ಆಗಲೇ ಒಂದು 3.5 TMC ನೀರಿತ್ತು. ಈಗ ಕೇವಲ 2 TMC ನೀರಿನ ಸಾಕೆ ಪ್ರಾರಂಭ ಆಗೈತೆ, ಅದು 2 ದಿನದಿಂದ ಮಾತ್ರ. ಅಂದ್ರೆ ಇಲ್ಲಿವರೆಗೆ ರೈತರು ಯಾವ ರೀತಿಯಾಗಿ ನಾವು ಭತ್ತ ನಾಟಿ ಮಾಡ್ಬೇಕಾ ಬೇಡ ಅಂತಂದೇಳಿ ಒಂದ್ ಕಡೆ ಬಯಸ್ತಾರೆ. ಹೋದ ವರ್ಷ ಇದೇ ಸಮಯಕ್ಕೆ 15% ಬಿತ್ತನೆಯಾಗಿತ್ತು. ಆದ್ರೆ ಈ ಬಾರಿ ಕೇವಲ 2% ಮಾತ್ರ ಬಿತ್ತನೆಯಾಗಿದೆ. ಮಳೆ ಇಲ್ಲದೆ ಬಿತ್ತನೆ ಕಾರ್ಯ ಮುಂದುವರಿಸೋಕೆ ಆಗಿಲ್ಲ. ನಮಗೆ 100ಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿತ್ತು. ಆದರೆ ಈ ವರ್ಷ ನಮಗೆ 67% ಕೊರತೆ ಕಂಡುಬಂದಿದೆ ಮಳೆ ಇದರಲ್ಲಿ. ಸೊ ಹೀಗಾಗಿ ಬಿತ್ತನೆ ಪ್ರಮಾಣದಲ್ಲಿ ಸಹ ಇದು ಪರಿಣಾಮ ಬೀರಿದೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ 2% ಇಲ್ಲಿವರೆಗೂ ಬಿತ್ತನೆ ನಮ್ಮ ಜಿಲ್ಲೆಯಲ್ಲಿ ಆಗಿದ್ದು ಕಂಡುಬಂದಿದೆ. ಜಿಲ್ಲೆಯ ಸಿರಗುಪ್ಪ, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಹೂವಿನಡಗಲಿ ತಾಲೂಕುಗಳು ಮಳೆ ಆಶ್ರಿತ ಪ್ರದೇಶವಾಗಿದೆ. ಮಳೆ ಜೊತೆಗೆ ಜಲಾಶಯಗಳಲ್ಲಿ ಶೇಖರಣೆ ಆಗೋ ನೀರಿನಿಂದ ಕೃಷಿ ಮಾಡ್ತಾರೆ. ಆದ್ರೆ ಈಗ ಮಳೆನೂ ಇಲ್ಲ, ಜಲಾಶಯಗಳಲ್ಲಿ ನೀರು ಇಲ್ಲ. ಹಾಗಾಗಿ ಜಿಲ್ಲೆಯ ಹಲವು ಭಾಗದಲ್ಲಿ ಭತ್ತದ ಸಸಿಯನ್ನು ನಾಟಿ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವಂತಾಗಿದೆ. ಮಳೆರಾಯ ಕರುಣೆ ತೋರಿ ಮತ್ತೊಂದು ವಿಸಿಟ್ ಮಾಡಿದ್ರೆ ರೈತರ ಮುಖದಲ್ಲಿ ಸ್ವಲ್ಪ ನಗು ನೋಡಬಹುದು. ಇಲ್ಲದೆ ಹೋದ್ರೆ ಇವರ ಸಮಸ್ಯೆಗೆ ಪರಿಹಾರ ಹೇಳೋದ್ಯಾರು? ಬಸವರಾಜ್, TV9, ಬಳ್ಳಾರಿ.